ಶಕ್ತಿ. ಧ್ಯಾನ ಮಾಡುತ್ತೇವೆ ಎಂದು ಕುಳಿತು ನಿದ್ರಿಸದೆ ಒಂದು ಸೇವೆಯಲ್ಲಿ ಮನಸ್ಸನ್ನು ತೊಡಗಿಸಿಕೊಂಡು ಮಾಡುವುದು, ಆ ಸೇವೆಯಲ್ಲಿಯೇ ಗಮನವಾಗಿ ಯಾವಾಗಲೂ ಇರುವುದು ಸಹ ಧ್ಯಾನವೇ ಆಗಿರುತ್ತದೆ. ಆಹಾರ ಬಡಿಸುವಾಗ 1808 ಓದುವಾಗ ಬೇರೆ ಆಲೋಚನೆ ಇಲ್ಲದೆ ಮನಸ್ಸು ಹೇಗೆ ಓಡುತ್ತದೋ ಅದರ ಹಾಗೆಯೇ ಒಂದು ಸೇವೆಯಲ್ಲಿ ಗಮನವಾಗಿ ತೊಡಗಿಸಿಕೊಳ್ಳುವಾಗ ಧ್ಯಾನದ ಫಲ ಉಂಟು. ಇದು ಅಮ್ಮನವರ ದೈವವಾಣಿ. ಓಂ ಶಕ್ತಿ. ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ, ಓಂ ಶಕ್ತಿಯೇ ಮರುವೂರರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರ ಕಾಮಾಕ್ಷಿಯೇ. ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ, ಓಂ ಓಂ ಓಂ. ಅಮ್ಮನ ನೆನೆ ಮನವೇ ಮೇಲ್ಮರವು